ಪರಿಸ್ಥಿತಿ ಒಳಗೆ ಏನು ನಾವು ಹತ್ತಿ ಒಂದು ಈ ನಾಟಿಗೆ ಮಾಡ್ಯಾವಲ್ಲ, ಅದು ನಾಟಿಗೆ ಮಾಡಿದ್ದಕ್ಕೆ ಈಗ ಹುಟ್ಲಂಥ ಪರಿಸ್ಥಿತಿ ಒಳಗೆ ಐತಿ ಈಗ. ಅದಕ್ಕೆ ಕೃಷಿ ಇಲಾಖೆಯವರು ಆಮ್ಯಾಗ ರಾಜಕಾರಣಿಗಳು ಅವ್ರು ಬಂದು ಇದರ ಬಗ್ಗೆ ಒಂದು ಸ್ವಲ್ಪ ಸಲಹೆ ಕೊಡ್ಬೇಕು. ಕೃಷಿ ಇಲಾಖೆ ಇರೋದು ರೈತರ ಸಂಬಂಧ. ಆ ಇಲಾಖೆಯವರು ಸ್ವಲ್ಪ ಯಾವ ಟೈಪ್ ಇದನ್ನು ಮಾಡ್ಬೇಕು, ಬರಗಾಲ ಪರಿಸ್ಥಿತಿ ಒಳಗೆ ಅದಕ್ಕೆ ಪರಿಹಾರ ಏನದಾವು ಅಂಥವನ್ನೆಲ್ಲ ತಾವು ಸ್ವಲ್ಪ ಅದ್ರ ಬಗ್ಗೆ ರೈತರ ಬಗ್ಗೆ ಕಾಳಜಿ ವಹಿಸ್ಬೇಕು. ಅದಕ್ಕೆ ಹೇಳಿ ಈಗಿನ ಪರಿಸ್ಥಿತಿ ಒಳಗೆ ಹೆಂಗೈತಪ್ಪ ಅಂತಂದ್ರೆ ಎಲ್ಲ ರೈತ ಸಾಲ ಮಾಡೇ ಮಾಡೋದು ಕೊನೆದ್ದು. ಆಮ್ಯಾಗ ಮತ್ತು ಸಾಲ ಮಾಡ್ಯಾನಪ್ಪ ಅಂತಂದ್ರೆ ಪೀಕ್ ಬಂದ್ರೆ ತುಂಬ್ತಾನವು. ಪೀಕ್ ಬರಲಿ ಯಾವ ಒಂದು ಉದ್ದೇಶಕ್ಕೆ ತುಂಬಕ್ಕಾಗೋದಿಲ್ಲ. ಆಮ್ಯಾಗ ಬ್ಯಾಂಕಿನ ಒಳಗೂ ಸವಲತ್ತುಗಳನ್ನು ಕೊಡಿಸ್ಬೇಕು ರೈತರಿಗೆ. ಕೊಡಿಸಿ ರೈತರ ಬಗ್ಗೆ ಒಂದು ಸ್ವಲ್ಪ ಕಾಳಜಿ ತೊಗೋಬೇಕಂತೇಳಿ ಇದೊಂದು ಬರಗಾಲ ಪರಿಸ್ಥಿತಿ ಅಂತೇಳಿ ಸಾರ್ಬೇಕು. ಇದನ್ನು ಬರಗಾಲ ಅನ್ನುವಂಥದ್ದನ್ನು ಸಾರಿ ರೈತರಿಗೆ ಒಂದು ಅನುಕೂಲ ಮಾಡಿಕೊಡ್ಬೇಕು. ಮಳೆ ಮಾತ್ರ ಈಗ ಮಾಡಿ ನೋಡ್ಕೊಂತ ಕುಂದ್ರದಾಗೈತೆ. ನಾವು ಜೀವಯೋಗಿ ಐತಿ. ಮುಂಗಾರಿ ಮಳೆ ಕೊರತೆ ಭಾಳ ಐತಿ. ಆಮೇಲೆ ಭೂಮಿಗೆ ಹಾಕಿದ್ದೆಲ್ಲ ಉತ್ಪನ್ನ ಒಣಗಿ ಹೊಂಟೈತಿ ಬೆಳೆಗಳೆಲ್ಲ. ಆದ್ರಿಂದ ರೈತರಿಗೆ ಭಾಳ ತೊಂದರೆ ಐತಿ. ಸಮೀಕ್ಷೆ ಮಾಡೋಕ್ಕೆ ಯಾರು ಅಧಿಕಾರಿಗಳು ಬಂದಿಲ್ಲ, ತಹಸೀಲ್ದಾರ್ ಬಂದಿಲ್ಲ, ಯಾವ ಅಧಿಕಾರಿಗಳು ಇನ್ನೂವರೆಗೆ ಭೂಮಿಗೆ ಬಂದಿಲ್ಲ. ಆಳು ಅಂತಂದ್ರೆ ಒಂದು ಅನಾನುಕೂಲಕ್ಕಾಗಿ ಏನೋ ಮಳೆ ಆಕತ್ತಿನಕ್ಕಾಗಿ ಮಾಡೋದು, ಬೆಳೆ ಎಣಿಕೆ ಎಲ್ಲ ಲುಕ್ಷಣ ಆಗ್ಯಾವು. ಆಮೇಲೆ ಗೊಬ್ಬರದ ಕೊರತೆ, ನೀರು ಅನ್ಕಿ ಇಲ್ಲ. ಬೆಳೆ ಹಾನಿ ಸರ್ಕಾರ ಸಮೀಕ್ಷೆ ಮಾಡಿ ಬೆಳೆ ಹಾನಿ ಕೊಡ್ಬೇಕಂತೇಳಿ ಇದನ್ನು ಮಾಡ್ತೀವಿ, ಒತ್ತಾಯ ಮಾಡ್ತೀವಿ. ದಿನಮಾನದೊಳಗೆ ಏನಾಗೈತಪ್ಪ ಅಂತಂದ್ರೆ ರೈತನ ಪರಿಸ್ಥಿತಿ ಭಾಳ ಹದಗೆಟ್ಟೈತಿ. ಹೆಂಗಂತಂದ್ರೆ ಮಳೆ ಇಲ್ಲ, ಏನೂ ಇಲ್ಲ. ನಮ್ಮದು ಬರೀ ಸಾಲ ಮಾಡ್ಕ್ಯಾರ ಹೊಲಕ್ಕೆ ಬಿತ್ತೋದಾಗೈತಿ. ಬಿತ್ತಿದ್ರು ಮಳೆ ಆದ್ರೆ ನಮಗೆ ಪೀಕ್ ಬರ್ತೈತಿ. ಪೀಕ್ ಬಂದ್ರೆ ಎಲ್ಲ ಆಗುತ್ತೆ. ಪೀಕ್ ಬರ್ತಾ ಇಲ್ಲ, ಏನಿಲ್ಲ. ಇದ್ರ ಸಂಬಂಧ ಸರ್ಕಾರದವರು ಒಂದು ಸ್ವಲ್ಪ ಈ ಕಡೆ ಗಮನ ಹರಿಸ್ಬೇಕು ರೈತರ ಕಡೆಗೆ. ಹೊಳೆ ಜಿಲ್ಲಾಡಳಿತ, ತಾಲೂಕು ಆಡಳಿತ ಎಲ್ಲರೂ ಕೂಡ್ಕ್ಯಾರ ಒಂದು ಸ್ವಲ್ಪ ರೈತರಿಗೆ ಏನಾಗೈತಿ, ಅವ್ರ ಕಷ್ಟ ಏನೈತಿ ಒಂದಿಟ್ಟು ಗಮನ ಹರಿಸ್ರಿ. ಈ ಕಡೆ ಒಂದೀಟು ಗಮನ ಹರಿಸ್ಕ್ಯಾರ ವರದಿ ಕೊಟ್ಟು ರೈತರನ್ನ ಒಂದಿಟ್ಟು ರೈತರಿಗೆ ಪರಿಹಾರ ಹಾಕುವಂಥದ್ದು ವ್ಯವಸ್ಥೆ ಮಾಡ್ಬೇಕು ಸರ್ಕಾರ ಇವತ್ತಿನ ದಿನಮಾನದೊಳಗೆ. ನೀವೇನಾರ ರೈತರ ಕಡೆ ಗಮನ ಹರಿಸ್ಲಿಲ್ಲಪ್ಪ ಅಂತಂದ್ರೆ ಸರ್ಕಾರದವರು ಬರುವ ಮುಂದಿನ ದಿನಮಾನದೊಳಗೆ ನಾವು ಉಗ್ರವಾದ ಹೋರಾಟ ಮಾಡ್ತೇವೆ ಮತ್ತು ಸರ್ಕಾರಕ್ಕೆ ಮುಂದಿನ ದಿನಮಾನದೊಳಗೆ ತಕ್ಕ ಪಾಠ ಕಲಿಸ್ತೇವೆ ಅಂತೇಳಿ ನಾನು ಇದೊಂದು ಎಚ್ಚರಿಕೆಯನ್ನು ನೀಡುತ್ತೇನೆ. ಕುಮಾರ್ ಲಕ್ಕಮ್ಮನವ್ರು. ಏನೆಲ್ಲ ರೈತರ ಪರಿಸ್ಥಿತಿ ಸರಿ ಇಲ್ರಿ. ಮಳೆ ಎಲ್ಲ ಹೋಗೈತ್ರಿ. MLA MP ರೈತರ ಕಡೆ ಹೊಳ್ಳಿ ನೋಡ್ರಿ. ಎಲ್ಲ ಊರ್ಲಾಕ್ಕೊಳ್ಳು ಏನು ಮಾಡ್ಬೇಕು ಅನ್ನೋದೆಲ್ಲ ಗೊಬ್ಬರ ಗುಡಿ ಹಾಕಿ ಎಲ್ಲ ಇದಾಗ್ಯಾವ್ರಿ. ಇನ್ಮ್ಯಾಗ ನೋಡ್ರಿ ಮಳೆ ಹೋಗೈತಿ. ಒಟ್ಟು ವ್ಯವಸ್ಥೆ ತಗೋರಿ. ರೈತರದ್ದು ಅಲ್ಲೇ ಕುಂದ್ರಬೇಡ್ರಿ. ಈಗ ಸದ್ಯ ಒಣ ಮನ ಎಡಿ ಹೊಡ್ಯಾಕತ್ತೇವ್ರಿ. ಏನು ಮಾಡ್ಬೇಕು ಅನ್ನೋದು ತಿಳಿವಲ್ರಿ. ನಮಗೆ ಭಾಳ ಕೆಟ್ಟಾವ್ರಿ. MLA MP ಅಲ್ಲೇ ಕುಂದ್ರಬೇಡ್ರಿ. ಮುಂದಕ್ಕೆ ಬಂದಟ್ಟು ರೈತರನ್ನ ಒಂದಿಟ್ಟು ಬದುಕಿಸ್ರಿ.